सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। कावेरी लोकपावनी संगमक्षेत्रे सुस्थिते श्रीचक्रराजसहिते श्री निमिषाम्बा नमोस्तुते। श्री निमिषाम्बा नमोस्तुते। श्री निमिषाम्बा नमोस्तुते। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री निमिषाम्बा देवी गुरुभ्यो नमः। शिष्यवृंद इच्छा ज्ञान क्रियाशक्ति सर्वकार्य मनोसंकल्प विद्या बुद्धि ज्ञान अरिवु अरिविन शक्ति सिद्धिरस्तु प्राप्तिरस्तु। आलस्य मानसिक आलस्य निवारणि निमिषांब संपूर्ण चैतन्य कृपा कटाक्ष सिद्धिरस्तु प्राप्तिरस्तु। दीर्घ आयुष्मान भव दीर्घ सुमंगली भव। जय माता। ಒಳ್ಳೆಯದಾಗಲಿ। ತತ್ವಗಳು ಮನುಷ್ಯನ ಅಡಿಪಾಯ. ಜೀವನದಲ್ಲಿ ತತ್ವಗಳಿಲ್ಲದೆ ನಮಗೆ ಬುದ್ಧಿ ವಿಸ್ತಾರ ಆಗೋದಿಲ್ಲ, ಮನಸ್ಸು ವಿಸ್ತಾರ ಆಗಲ್ಲ. ತತ್ವಗಳು ಮನಸ್ಸಲ್ಲಿ ನಾಟಿದ್ರೇ ಬುದ್ಧಿ ವಿಸ್ತಾರ ಆಗೋದು. ಜೀವನದಲ್ಲಿ ಬೇಕಾದಷ್ಟು ವಿಚಾರಗಳು ನಮ್ಮ ಒಳಗಡೆ ಬೇಕಾದಷ್ಟಿದೆ. ನಾನು ಪ್ರತಿ ವಾರನೂ ಅದನ್ನೇ ಹೇಳೋದು. ವಿ ಆರ್ ಕಾನ್ಷಿಯಸ್ ಆಫ್ ಸೋ ಮೆನಿ ಥಿಂಗ್ಸ್. ಮೋಸ್ಟ್ ಆಫ್ ಇಟ್ ವಿಲ್ ಬಿ ಅನ್ವಾಂಟೆಡ್ ಆ್ಯಂಡ್ ಮೋಸ್ಟ್ ಆಫ್ ಇಟ್ ಇಸ್ ವಾಂಟೆಡ್. ನಮಗೆ ಯಾವುದು ವಿವೇಚನೆ ಇದ್ದ ಒಂದು ಬುದ್ಧಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಮನಸ್ಸು ಹೇಗೆ ಅಂದರೆ ಇಟ್ ಈಸ್ ನಥಿಂಗ್ ಲೈಕ್ ಅ ಡಸ್ಟ್ಬಿನ್. ಒಂದು ಕಸದ ಬುಟ್ಟಿ. ಮನುಷ್ಯನ್ನೋದು ಕಸದ ಬುಟ್ಟಿ. ನಮಗೆ ವಿವೇಚನೆ ಇಲ್ಲದೆ ಇರೋದರಿಂದ ನಮಗೆ ಯಾವುದು ಕಸ ಯಾವುದು ವಿಚಾರ ಅನ್ನೋದು ಗೊತ್ತಿಲ್ಲ. ಎಷ್ಟೋ ವಿಚಾರಗಳು ಕಸವಾಗುತ್ತೆ. ಕಸದಲ್ಲಿ ಇರೋತಕ್ಕಂಥ ವಿಚಾರಗಳನ್ನು ನಾವು ಕೂತ್ಕೊಂಡು ಕಸದ ಬುಟ್ಟಿನಲ್ಲಿ ಬಿಡಿಸ್ಲಿಕ್ಕಾಗಲ್ಲ. ಕಸದ ಬುಟ್ಟಿ ವಿಚಾರ ಬಂದಾಗ ಎಷ್ಟೋ ಅಮೂಲ್ಯವಾದಂಥ ವಿಚಾರಗಳು ಇರುತ್ತೆ, ಅಮೂಲ್ಯ ಇಲ್ಲದೆ ಇರೋತಕ್ಕಂಥ ವಿಚಾರಗಳು ಸುಮಾರು ಇರುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವುದು ಆಸ್ಪೀಷಿಯಸ್ ಯಾವುದು ಪ್ರೆಷಿಯಸ್ ಅನ್ನೋದು ತುಂಬ ವಿವೇಕವಾಗಿ ನಾವು ಯೋಚನೆ ಮಾಡಬೇಕು. ಆದರೆ ನಾವು ಎಷ್ಟೇ ವಿಚಾರ ಹೇಳಿದ್ರೂ ನಮ್ಮಲ್ಲಿ ಯಾವುದು ವಿಶೇಷವಾಗಿದೆ ಯಾವುದು ವಿಶೇಷ ಇಲ್ಲ ಅನ್ನೋದು ನಾವು ವಿಂಗಡಿಸೋಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್. ವಿಂಗಡಿಸ್ಬೇಕು ನಾವು. ಆ ವಿವೇಕ ಒಂದು ವಿವೇಚನ ಇರೋತಕ್ಕಂಥ ಬುದ್ಧಿಶಕ್ತಿ ನಮಗೆ ಇರಬೇಕದು. ವಿವೇಚನ ಇಲ್ಲ ಅಂದರೆ ಕಷ್ಟ. ಸೊ ವಿವೇಚನ ಇರೋತಕ್ಕಂಥ ವಿಚಾರಗಳನ್ನು ನಾವು ವಿಂಗಡಿಸ್ತಾ ಹೋಗಬೇಕು. ಹೇಗೆ ಮನೆಯಲ್ಲಿರೋ ನೀವೆಲ್ಲರೂ ಅದು ಸ್ತ್ರೀಗಳು ಏನು ಮಾಡ್ತೀರಾ, ಅಕ್ಕಿ ಕಾಳು ಆಡಿಸೋ ಹಾಗೆ ಮತ್ತು ಭತ್ತನ ಆಡಿಸೋ ಹಾಗೆ, ಅಕ್ಕಿನ ಜಲಬರಿಸಿ ಅಕ್ಕಿನ ನಾವು ತೊಳೆಯೋ ಹಾಗೆ, ಅಕ್ಕಿಲಿರೋ ಕಲ್ಲು ಅಂಶಗಳೆಲ್ಲ ತೆಗೆಯೋ ಹಾಗೆ,
ಈ ರೀತಿ ಅಕ್ಕಿಗಳಲ್ಲಿರೋತಕ್ಕಂಥ ಕೊಸ ಎಲ್ಲದನ್ನೂ ನಾವು ಬಿಡಿಸೋ ಹಾಗೆ ನಾವು ಕೂಡ ಮನಸ್ಸು ಅನ್ನೋದು ಫಿಲ್ಟರ್ ಥರ. ಈ ಮನಸ್ಸಿನಲ್ಲಿ ಹೋಗೋತಕ್ಕಂಥದ್ದೆಲ್ಲ ಕಸ ಗಬಡ ಇದನ್ನೆಲ್ಲ ನಾವು ಬೇರ್ಪಾಡು ಮಾಡಬೇಕು. ಯು ಹ್ಯಾವ್ ಟು ಸೆಗ್ರಿಗೇಟ್ ದ ಗ್ರೈನ್ ಆ್ಯಂಡ್ ದ ಚಾಫ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಆದ್ದರಿಂದ ಯು ಹ್ಯಾವ್ ಟು ಮೇಕ್ ಯುವರ್ ಸೆಲ್ಫ್ ವೆರಿ ಕ್ಲಿಯರ್. ಇದೇನಾಗುತ್ತೆ ಅಂದರೆ ದಿನಕ್ಕೆ ಒಂದು 15 ನಿಮಿಷ ಅಥವಾ ಅರ್ಧ ಗಂಟೆ ಇಫ್ ಯು ಜಸ್ಟ್ ಅಲಾವ್ ಯುವರ್ ಮೈಂಡ್ ಟು ಸೆಗ್ರಿಗೇಟ್ ದ ಗ್ರೈನ್ ಆ್ಯಂಡ್ ದ ಚಾಫ್, ಕಸ ಯಾವುದು ರಸ ಯಾವುದು ಅಂತ ನೀವೆಲ್ಲರಿಗೂ ದೇವರು ಆ ಒಂದು ಸೌಭಾಗ್ಯನ ಕೊಟ್ಟಿದ್ದಾನೆ. ನೀವು ಮನುಷ್ಯರಾಗಿ ಹುಟ್ಟಾದ ಮೇಲೆ ನಿಮಗೆ ಆ ಸೌಭಾಗ್ಯ, ಯು ಆರ್ ಆಟೋಮೆಟಿಕ್ಲಿ ಬ್ಲೆಸ್ಡ್ ವಿತ್ ದಟ್ ಬ್ಲೆಸ್ಸಿಂಗ್ ಆಫ್ ಸೌಭಾಗ್ಯ. ಎಲ್ಲ ವಿವೇಚನ ಅನ್ನೋ ಶಕ್ತಿ, ಯು ಹ್ಯಾವ್ ದಟ್ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್. ಆದರೆ ಏನಾಗುತ್ತೆ, ನಾರ್ಮಲಿ ಹೆಂಗಸರು ಗಂಡಸರು ಏನು ಮಾಡ್ತಾರೆ ಅಂದರೆ ದೇ ಗೆಟ್ ಕ್ಯಾರಿಡ್ ಅವೇ ಬೈ ಅದರ್ ಥಿಂಗ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ನಮ್ಮ ಸಂಸ್ಕೃತಿನಲ್ಲಿ ಯು ಶುಡ್ ನಾಟ್ ಬಿ ಕ್ಯಾರಿಡ್ ಅವೇ. ಅಟ್ಲೀಸ್ಟ್ 15 ಮಿನಿಟ್ಸ್ ಒಂದು ದಿವಸದಲ್ಲಿ, ಒಂದು 15 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ ಒಂದು 15 ನಿಮಿಷ, ಸಂಜೆ ಒಂದು 15 ನಿಮಿಷ ನಾವು ಸ್ವಲ್ಪ ನಮ್ಮ ಮನಸ್ಸನ್ನು ಬಿಡಿಸಿ ನಾವೇನೇ ಸ್ವಲ್ಪ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಇದು ನನಗೆ ಬೇಕಾಗಿರೋದು, ಇದು ಕಸ, ಇದು ಬೇಡದೇ ಇರೋತಕ್ಕಂಥ ಕಸ, ಇದು ಬೇಕಾಗಿರೋತಕ್ಕಂಥ ರಸ. ಇದನ್ನು ನಾವು ಅದನ್ನು ವಿಂಗಡಿಸಿ ಬರಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಡೂ ದ್ಯಾಟ್, ದೆನ್ ನಿಮಗೇನಾಗುತ್ತೆ ಅಂದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಮೂಲ್ಯವಾದಂಥ ವಿಷಯಗಳು ನೀವು ಬೇರ್ಪಾಡು ಮಾಡೋತಕ್ಕಂಥ ಒಂದು ಗಮನ ಕಳ್ಕೊತೀರ. ಅವೇರ್ನೆಸ್ ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ಗಮನ. ಯು ಹ್ಯಾವ್ ಟು ಬಿ ಕಾನ್ಸ್ಟೆಂಟ್ಲಿ ಒಂದು 15 ನಿಮಿಷ ಗಮನ ಕೊಡಬೇಕು. ಜಸ್ಟ್ 15 ಮಿನಿಟ್ಸ್. ಆ 15 ಮಿನಿಟ್ಸ್ ವೆನ್ ಯು ಸ್ಟಾರ್ಟ್ ಗಿವಿಂಗ್ ಕಾನ್ಸಂಟ್ರೇಷನ್, ನೀವು ತಿಂಡಿ ತಿಂದಾದ ಮೇಲೆ ಒಂದು 15 ನಿಮಿಷ, ತಿಂಡಿ ತಿಂದಾದ ಮೇಲೆ ಒಂದು 15 ನಿಮಿಷ, ಅವತ್ತು ಬೆಳಗ್ಗೆಯಿಂದ ತಿಂಡಿ ತಿನ್ನೋವರೆಗೂ ಏನಾಯಿತು, ಏನು ವಿಚಾರ, ಇದರಲ್ಲಿ ಒಳ್ಳೇದು ಯಾವುದು, ಇದರಲ್ಲಿ ಕೆಟ್ಟದ್ದು ಯಾವುದು ಅನ್ನೋ ವಿವೇಕಯುಕ್ತ ಜ್ಞಾನವನ್ನು ತಗೋಬೇಕು. ರಸ ಯಾವುದು ಕಸ ಯಾವುದು ಅಂತ ಈ ಜ್ಞಾನ ಅಷ್ಟು ಬೇಗ ಬರಲ್ಲ. ನಿಮಗೆ ಡಿಸ್ಕ್ರಿಮಿನೇಷನ್ ಬರಲ್ಲ. ಯು ಡೋಂಟ್ ಹ್ಯಾವ್ ಡಿಸ್ಕ್ರಿಮಿನೇಷನ್. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ನಿಮಗೆ ಜನರಲಾಗಿ ಗೊತ್ತು. ನಿಮ್ಮ ತಂದೆ ತಾಯಿರು ನೀವುಗಳು ಕಲ್ತಿರೋ ಅಂದರೆ ಅದನ್ನು ನೀವು ಅಭ್ಯಾಸ ಮಾಡಿರೋತಕ್ಕಂಥ ವಿಚಾರಗಳು ಬರುತ್ತೆ. ಇಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ. ರಿಲೀಜಿಯಸ್ ಆಗಿ ನೀವು ನೋಡಿರ್ತೀರ, ಶಾಸ್ತ್ರದ ಪ್ರಕಾರ ನಿಮಗೆ ಗೊತ್ತಿರುತ್ತೆ. ಶಾಸ್ತ್ರದ ಪ್ರಕಾರ ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಶಾಸ್ತ್ರದ ಪ್ರಕಾರ ಹಿಂಗೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋತಕ್ಕಂಥ ಭಯ ಇರುತ್ತೆ, ಭೀತಿ ಇರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಸೈಕಲ್ ಆಫ್ ಫಿಯರ್ ಆ್ಯಂಡ್ ದಟ್ ಸೈಕಲ್ ಆಫ್ ನೋ ಕಾನ್ಫಿಡೆನ್ಸ್. ನಮಗೆ ಮನುಷ್ಯನಿಗೆ ಏನಾಗುತ್ತೆ ಅಂದಾಗ ಕಾನ್ಫಿಡೆನ್ಸ್ ಬರೋತಕ್ಕಂಥ ವಿಚಾರಗಳಲ್ಲಿ ನೀವು ನಿಮ್ಮ ಮನಸ್ಸನ್ನೇ ಸ್ವಲ್ಪ ಮೆಲ್ಲಕ್ಕೆ ಹಾಕ್ಕೊಂಡು ಮೇಲ್ವಿಚಾರಣೆ ಮಾಡಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಮೈಂಡು, ನಿಮ್ಮ ಹಾರ್ಟು, ನಿಮ್ಮ ಎಮೋಷನ್ಸ್, ನಿಮ್ಮ ಭಾವನೆಗಳು, ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಏನು ಮಾಡಿದ್ರು ಪೂರ್ವಿಕರಲ್ಲೆಲ್ಲ ಏನು ಮಾಡಿದ್ರು, ಒಂದು ರೀತಿ ನೀತಿ ಪಾಠ, ಒಂದು ದೇವರ ಪಾಠ, ಒಂದು ದೇವರ ಪರಮಾತ್ಮನ ಒಂದು ಕತೆ, ಒಂದು ಅಧ್ಯಾಯ ಓದಿ ಅಂತ ಹೇಳಿದ್ರು. ಓದ್ತೀರಾ ನೀವು, ಆಲ್ ಆಫ್ ಯು ರೀಡ್ ಇಟ್, ಬಟ್ ವಾಟ್ ಈಸ್ ದ ಎಸೆನ್ಸ್ ಆಫ್ ಇಟ್? ಅದರ ಎಸೆನ್ಸ್ ಏನು? ನೀವು ಓದ್ತೀರಾ, ನಾಮಕಾವಸ್ಥೆ ಓದ್ತೀರಾ, ಬಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಎಸೆನ್ಸ್. ಯಾಕೆಂದರೆ ಮನಸ್ಸಲ್ಲೇ ಇರೋತಕ್ಕಂಥ ಎಸೆನ್ಸು ನಿಮಗೆ ಸೆನ್ಸ್ ಇದೆ, ಎಸೆನ್ಸ್ ಗೊತ್ತಿಲ್ಲ. ನಿಮಗೆಲ್ಲ ರೀತಿ ಸೆನ್ಸ್ ಇದೆ, ಬಟ್ ಎಸೆನ್ಸ್ ಏನು ಅಂತ ಗೊತ್ತಿಲ್ಲ. ದೇವರ ಅಂದರೆ ಪುಸ್ತಕಗಳು, ಅವನ ಕಥಾ ಅಮೃತ ಇದನ್ನೆಲ್ಲ ಓದಿದಾಗ ಅದರಲ್ಲಿ ಇರೋ ಎಸೆನ್ಸ್ ಏನೋ, ಅದರಲ್ಲಿರೋ ಸಾರಾಂಶ ಏನು ಅನ್ನೋದು ಗೊತ್ತಿಲ್ಲ. ನೀವು ಯು ಟ್ರೈ ಟು ಕಂಪೇರ್ ಯುವರ್ ಸೆಲ್ಫ್
ಅವನ ಥರ ಇರಬೇಕು, ನಾನು ಅವನ ಥರ ಇರಬೇಕು. ಅವನ ಥರ ಇರಬೇಕು, ನೀವು ಮಾಡ್ತೀರಾ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ ಕಡೆಯಿಂದ ಮುತುವರ್ಜಿ ಏನು ಮಾಡ್ತಾ ಇದ್ದೀರಾ? ನೀವು ಫಸ್ಟ್ ಆಫ್ ಆಲ್ ಮನಸ್ಸಲ್ಲಿ ಕಸ ಇದೆಯೋ ರಸ ಇದೆಯೋ, ಈ ಕಸ ರಸ ಎರಡೂ ಗೊತ್ತಿಲ್ಲದೆ ಇದ್ದಂಗೆ ಜೊತೆಗೆ ಇನ್ನೊಂದು ಏನಾಗಿದೆ ಅಂತ ನೋಡಿದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲದಕ್ಕೂ ನೀವು ದುಡ್ಡಿಗೆ ನೀವು ಹೋಲಿಸಬಾರ್ದು. ವೆನ್ ಯು ಆರ್ ಬಾರ್ನ್ ಫ್ರಮ್ ಯುವರ್ ಪೇರೆಂಟ್ಸ್, ಯು ಆರ್ ಬಾರ್ನ್ ಫ್ರೀ. ಯು ಆರ್ ಬಾರ್ನ್ ಫ್ರೀ. ಅದನ್ನೇ ಹೇಳೋದು ಪ್ರತಿ ವಾರ. ಆಫ್ಟರ್ 8 years 9 years ಸ್ವಲ್ಪ ಬುದ್ಧಿ ನಿಮಗೆ ಅರಿವು ಬರ್ತಾ ನಿಮಗೇನಾಗುತ್ತೆ, ಆಟ ಸಾಮಾನು ಮೇಲೆ ಕಾಯಿಶ್ ಬರುತ್ತೆ. ಅದು ನನಗೆ ಬೇಕು, ಇದು ನನಗೆ ಬೇಕು ಅಂತ ಹೇಳಿ ನೀವು ತಂದೆ ತಾಯಿ ಇರುತ್ತೆ ಸ್ವಲ್ಪ ಆ ರೀತಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಇಲ್ಲ ಅದನ್ನು ಆಟ ಸಾಮಾನು ಇರಬೇಕು, ನಿನಗೆ ಒಳ್ಳೆಯದಾಗುತ್ತೆ, ಇನ್ನೊಂದು ಕಡೆ ನೋಡಿದ್ಯಾ ಆಟ ಸಾಮಾನು ನಾನು ತಂದು ಕೊಡಬೇಕು ಅಂತ ಈ ರೀತಿ ಎಲ್ಲ ಭಾವನೆಗಳು ತಂದೆ ತಾಯಿಗೂ ಇರುತ್ತೆ. ಬಟ್ ತಂದೆ ತಾಯಿ ನಿಮಗೆ ಏನಿದೆ ಅಂದಾಗ ಒಂದು ಯಾವ ರೀತಿ ಮನಸ್ಸನ್ನು ನಿಗ್ರಹ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಆಧ್ಯಾತ್ಮಕ್ಕೆ ಏನು ಅಂದರೆ ಮನಸ್ಸನ್ನು ಯಾವ ರೀತಿ ನಿಗ್ರಹಕ್ಕೆ ತಗೊಂಡು ಬರಬೇಕು ಅನ್ನೋದೇ ಇರೋದು ವಿಚಾರ. ಸಾರಾಂಶ ಏನು ಅಂದರೆ ಹೌ ಟು ಕಂಟ್ರೋಲ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಹಾರ್ಟ್ಸ್ ಎಮೋಷನ್. ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಬರೋ ಭಾವನೆಗಳೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆ ಕಂಟ್ರೋಲ್ ಮಾಡ್ಕೊಳ್ಳೋದೆಲ್ಲ ನಾವು ಸರಿಯಾಗಿ ಒಂದು ನಿಗ್ರಹಕ್ಕೆ ತಗೊಂಡು ಬರ್ತೀವಿ. ಈಗ ನೀವೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವರಿಗೆ ಏನೋ ನಮನ ಮಾಡ್ತೀರಾ, ಅಗ್ರಿ ಇದೆ. ನಮನ ಮಾಡಾದ್ಮೇಲೆ ಯು ಡೋಂಟ್ ಹ್ಯಾವ್ ಅ ಪೇಷನ್ಸ್. ನಾನು ಹೇಳ್ತೀನಿ, ನಿಮಗೆ ದೇವರಿಗೆ ನಮನ ಮಾಡಾದ್ಮೇಲೆ ಅಥವಾ ಒಂದು ಪ್ರಾರ್ಥನೆ ಮಾಡಾದ್ಮೇಲೆ ಒಂದು ಪೂಜೆ ಮಾಡಾದ್ಮೇಲೆ ನಿಮಗೆ ಪೇಷನ್ಸ್ ಇಲ್ಲ. ನೀವು ಎಷ್ಟು ಫಾಸ್ಟಾಗಿ ದೇವಸ್ಥಾನಕ್ಕೆ ಹೋಗಿರ್ತೀರಾ ಅಂದರೆ ಆ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ನೀವು ಪ್ರಾರ್ಥನೆ ತಲುಪಿಸ್ಬಿಡ್ತೀರಾ. ಅದಕ್ಕೊಂದಿಷ್ಟು ದಿವಸ ಬೇಕು. ನಿಮ್ಮ ಪ್ರಾರ್ಥನೆ ಈಡೇರಬೇಕಾದ್ರೆ ಯು ರಿಕ್ವೈರ್ 9 days to 18 days, maximum 27 days for your prarthana to yield. You have to understand that. Because you are born as a human being. ನಿಮ್ಮ ದೊಡ್ಡ ಸೌಭಾಗ್ಯ ಏನು ಅಂದರೆ ನೀವೇ ದೇವರು ನಿಮ್ಮನ್ನು ಮಾನವನಾಗಿ ಸೃಷ್ಟಿ ಮಾಡಿದ್ದಾನೆ. ಸೊ 8,40,000 ಜೀವಿ ಯೋನಿಗಳಲ್ಲಿ ಒಂದೇ ಒಂದು ಮಾನವ ಯೋನಿನಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಬಾರ್ನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಅವನು ಒಂದು ಸಲ ನಿಮ್ಮನ್ನು ಹ್ಯೂಮನ್ ಲೈಫ್ ಕೊಟ್ಟಾದ ಮೇಲೆ ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ಅವನು ಕೊಡ್ತಾನೆ. ಇಟ್ ಕಮ್ಸ್. ನಾವು ಬೈ 1 ಟೇಕ್ 10 ಫ್ರೀ ಅಂದಂಗೆ ನಾವು ಒಂದು ಸಲ ಮಾನವ ಜನ್ಮದಲ್ಲಿ ನಾವು ಸೃಷ್ಟಿ ಆದ ನಂತರ ನಮಗೆ 10ರಿಂದ 12 ಸೌಲಭ್ಯಗಳು ಬರುತ್ತೆ. ನಮಗೆ ಏನು ಸೌಲಭ್ಯಗಳು? ಮಾತನಾಡೋ ಶಕ್ತಿ, ಎರಡನೇದು ಅರ್ಥ ಕಿವಿನ ಕೇಳಿಸೋತಕ್ಕಂಥ ಶಕ್ತಿ, ಮೂರನೇದು ನಾವು ರೆಸ್ಪಾಂಡ್ ಮಾಡೋತಕ್ಕಂಥ ಶಕ್ತಿ. ಓ ಅಂದರೆ ಆ ಅಂತೀವಿ ನಾವು. ನಮ್ಮ ಹೆಸರಿಟ್ಟು ಕರೆದ್ರೆ ಅದನ್ನು ಓ ಅಂತ ಕರಿತೀವಿ, ಮೂರನೇ ಶಕ್ತಿ. ಇದೇ ಥರ 9 ಶಕ್ತಿಗಳು ಭಗವಂತ ನಮಗೆ ಕೊಟ್ಟಿದ್ದಾನೆ, ಕಾಲದಲ್ಲಿ ಕೊಡ್ತಾನೆ. ಬೈ ದ ಟೈಮ್ ವಿ ಹಿಟ್ 1.5 years ಆಫ್ಟರ್ ಅವರ್ ಬರ್ತ್ ನಮಗೆ 9 ಕಲಾಸಿದ್ಧಿಗಳು ಬರುತ್ತೆ. ಹ್ಯಾವ್ ಯು ಎವರ್ ನೋಟಿಸ್ ದಟ್? ಆಫ್ಟರ್ ಆಲ್ ದಟ್ ಗ್ರಹಿಸೋ ಶಕ್ತಿ, ನಾವು ಕೇಳಿಸೋ ಶಕ್ತಿ, ಮಾತನಾಡೋ ಶಕ್ತಿ, ಲಬ ಕಮ ಅಂತ ಮಾತಾಡ್ತೀವಿ. ಇದನ್ನೆಲ್ಲ ಮಾತಾಡೋದಾಗ ತಾಯಿಗೆ ಕ್ಲೀನಾಗಿ ಮಗು ಏನು ಕೇಳ್ತಾ ಇದೆ, ಹೊಟ್ಟೆ ಹಸುತ್ತಾ ಇದೆಯಾ, ಅದಕ್ಕೆ ಏನಾದ್ರು ಬೇಕಾ, ಕಿಲಿ ಬೇಕಾ, ಅಥವಾ ಏನಾದ್ರು ಒಂದು ಆಟ ಅನ್ನೋದು ಗೊಂಬೆ ಬೇಕಾ, ಇದೆಲ್ಲ ತುಂಬ ಚೆನ್ನಾಗಿ ಅಮ್ಮನಿಗೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದಂಥ ಜಗಜ್ಜನನಿಗೆ
ಏನು ಆಗುತ್ತೆ ನಮಗೆ ಅನ್ನೋದು ಅವಳಿಗೆ ಗೊತ್ತಲ್ಲ. ಬಟ್ ವಿ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ನಮ್ಮ ತಂದೆ ತಾಯಿ ಹೇಳ್ಕೊಡ್ಬೇಕಾಗಿತ್ತು. ಬಿಟ್ಬಿಡಿ, ಈಗ ಬಿಟ್ಬಿಡಿ, ನಾವು ಎಷ್ಟು ಕಲ್ತಿದ್ದೀವೋ ಅಷ್ಟೇ ಕಲ್ತಿದ್ದೀವಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.